Hello everyone, welcome to my day 3 log of Khalasa trip. ನನ್ನ ಲಗೇಜ್ ಎಲ್ಲ ಕಾರ್ ಒಳಗೆ ಇಟ್ಟೇನೆ ಯಾಕಂದ್ರೆ ಇವತ್ತು ನಾವು ಸೇರಿ ಕಾರಲ್ಲೇ ಅಡ್ಡಾಡ್ತೇವೆ ಅಂತ. ಅವತ್ತಿಂದ ಇಲ್ಲಿ ಚೆಕ್ಔಟ್ ಆದ್ವಿ ಹೋಮ್ ಸ್ಟೇ ಅಂತ. ನಾವೆಲ್ಲಿ ಇದ್ದಿದ್ದು ಕಡೆಪಾಲ್ ಹೋಮ್ ಸ್ಟೇ ಅಂತ ಹೇಳಿ ಸಂಸ್ಥೆ ಒಳಗೆ ಐತಿದ್ದು. ನಮ್ದು ಟಿಫಿನ್ ಎಲ್ಲ ಇಲ್ಲೇ ಹೋಮ್ ಸ್ಟೇ ಒಳಗೆ ಮುಗೀತು. ಟಿಫಿನ್ಗೆ ಅವರು ಅವಲಕ್ಕಿ ಮತ್ತೆ ಎರಡು ಥರದ ಅವಲಕ್ಕಿ, ಒಂದದು ಪೇಪರ್ ಅವಲಕ್ಕಿ ಇರ್ತೈತಲ್ಲ ಅದು, ಒಂದು ಹಚ್ಚಿದ್ದು ಒಗ್ಗರಣೆ ಕೊಟ್ಟಿದ್ದ ಅವಲಕ್ಕಿ, ಆಮೇಲೆ ದೋಸೆ ಕೊಟ್ಟಿದ್ರು. ಚಲೋ ಇತ್ತು ನಾಷ್ಟ ಎಲ್ಲ. ನಾಷ್ಟ ಮುಗಿಸ್ಕೊಂಡು ಈಗ ಹೊಂಟೇವಿ. ಇದು ಫೇಮಸ್ ಸಂಶೆ ಟೀ ಎಸ್ಟೇಟ್. ಜನ ಫುಲ್ ಅದಾರ ಇಲ್ಲಿ, ಬಸ್ಸೆಲ್ಲ ನಿಂತಾವು. ಹೋಗೋಣಲ್ಲ. ಇಲ್ಲೇ ನಾವು ನೋಡಕ್ ನಿಂದ್ರಲ್ಲ, ಯಾಕಂದ್ರೆ ನೋಡಿದ್ದೈತಿ ಇದು. ಅದು ಅಲ್ಲಿ ಬರೋದು ಮಾತ್ರ ಅದು ಒಂದು ಗುಡಿ ಅಷ್ಟ. ಓ ರೋಡ್ ನೋಡ್ರಿ ಏನ್ ಮಸ್ತ್ ಐತೆ. ರೋಡ್ ಮಾತ್ರ ಚಲೋ ಅದಾವ ಇಲ್ಲಿ, ಮಸ್ತ. ಬರೀ ಅಲ್ಲಿ ಹಿಂದೆಲ್ಲ ಕೆಟ್ಟಿತ್ತು ಸಂಶಯ ಒಳಗ, ಬಟ್ ಇಲ್ಲೆಲ್ಲ ಚಲೋ ಐತಿ. ಎಲ್ಲ ತಂಡದ ಇನ್ನು 3 ಕಿಲೋಮೀಟರ್ ತೋರ್ಸೋದು, 3.5 ಕಿಲೋಮೀಟರ್ ಹಿಂಗೆ ಬಿಡ್ಜ ಅವ್ರು ಬಂದು ತಡಿಯಲ್ಲ ಹಂಗಾರ. ಒಮ್ಮೆ ಹಿಂಗೆ ನಟಿಯತ್ತಾರ ನೋಡಿ, ಅದು ಹಚ್ಚೋದು. ಡೈರೆಕ್ಟ್ ಪಾಲ್ಸ್ ಹೋಗೋಣ ಅಲ್ಲೇ. ಹಾಂ ಪಾಲ್ಸ್ಗೆ ಅವ್ರು ಹಾಕೇನು ಲೊಕೇಶನ್ ಹಾಕೊಂಡು ನೋಡ್ರಿ. ಅವ್ರು ಬರಲಿಲ್ಲ ಅಲ್ಲೇ. ಹೂನಪ್ಪ ಅವ್ರಿಗೂ ಸ್ವಲ್ಪ ಹೇಳೋದು ನಮ್ಗೆ ಬರೋಲ್ರಿ. ಕಳಸ ದಾಟಿದ್ವಿ, ಎಲ್ಲ ಒಳಗೆ ಹೋಗ್ಬೇಕಂತ ಫಾಲ್ಸಿಗೆ. ಸುಬ್ರಹ್ಮಣ್ಯ ಫಾಲ್ಸ್ ಈ ಕಡೆ. ಈಗಾಗಲೇ ಜನ ಹೋಗಿರ್ತಾರ ಅನ್ಕೋತಾನ. ಅಲ್ಲೇ ಆಲ್ಮೋಸ್ಟ್ ಎಷ್ಟಾಯ್ತು, 11 ಆಗಿ ಬಂತು, 10:53 ಆಯ್ತು. ಸ್ವಲ್ಪ ಲೇಟ್ ಆಯ್ತು ನಮ್ದು ಬಿಡೋದು, ಅಲ್ಲಿಂದ ಚೆಕ್ಔಟ್ ಆಗೋದು. ಈಗಾಗಲೇ ಜನ ಇರ್ಬೋದು, ಇವತ್ತು ವೀಕೆಂಡ್ ಸರ್. ಕೆಳಗೆ ಒಂದು ಓಲ್ಡ್ ಬ್ರಿಡ್ಜ್ ಐತಿ. ಭದ್ರಾ. ಅಲ್ಲೆಲ್ಲ ರಿವರ್ ವ್ಯೂ ಪಾಯಿಂಟ್ ಇದೆ ಅಂತಪ್ಪ. ಮುಂದೈತ್ವಾ ಹೋಗೋಣ ಅಲ್ಲೇ. ಓ ನಾವು ಅಲ್ಲಿ ಹೊಂಟ ಹೋಗೋದಿಲ್ಲ, ಇಲ್ಲ ಮುಂದೆ ಹೋಗಿ ರೈಟ್ ತಗೋತೇವ. ಬರ್ತತಿ ಚೆಕ್ ಪೋಸ್ಟ್. ಜಾಲಿ ಜಾಲಿ ಬರ್ಬೇಕಿಲ್ಲ. ನಾವು ಬಂದು ಹಿಂದಿನ ದಿನ ಮನೆ ನಿಂತದ ಮಗನ ಚೊಕ್ಕ. ಅಲ್ಲಿ 30 ರೂಪಾಯಿ ಕೊಟ್ಟು ಪಾಸ್ ತಗೋದು ಚೆಕ್ ಪೋಸ್ಟ್. ಹಲೋ ಹಲೋ ನೆಟ್ವರ್ಕ್ ಹೋಗತ್ತನ್ಲೆ. ಎಲ್ಲಿ ಅವ ಪೆಟ್ರೋಲ್ ತಗೊಂಡ್ ಹೋಗ್ಬೇಕಂತ, ಪೆಟ್ರೋಲ್ ಖಾಲಿ ಆದ್ರ ಪೆಟ್ರೋಲ್ ಕೊಡ್ಬೇಕನ್ನತನ. ಗಂಜನ್ ಗಾಡಿ ಪೆಟ್ರೋಲ್ ಮಾಡ್ತದ. ಚಲೋ ಐತೆ ಐಡಿಯಾ. ಯೂಸ್ ಇದು ಹೌದಾ? ಇದಬಾ ಲೇಪ ಇದಬಾ. ಹಾ ಹಾ. ನೀನ್ ಪಾರ್ಕಿಂಗ್ ಪೇ ಮಾಡ್ಬೇಕಾ?
ನೋಡಿ ಇಲ್ಲೇ ತರದಾರಲ್ಲ. ರೀಚ್ಡ್ ಸೂರುಮಣಿ ವಾಟರ್ ಫಾಲ್. ನೀರೆಲ್ಲ ಮಸ್ತ್ ಕ್ಲೀನ್ ಐತಿ. ಇಲ್ಲೊಂದಿಷ್ಟು ಜನ ಅದಾರ, ಗದ್ಲಿಲ್ಲ ಅಷ್ಟೇ. ಎಸ್, ಎಲ್ಲ ಬಾಯ್ಸ್ ಎಲ್ಲ ರೆಡಿ ಆಗತ್ತಾರ. ಇಲ್ಲೇ ನಾವು ಹೋಗೋದು ಈಗ. ನೀವು ಶಿವಮೊಗ್ಗ ಅದಾವಣ ಬೈ ಬ್ರಿಜೇಶ್ ಅವಂಗ ಪರಿಚಯ ಇವ್ರಿಗೆ ಹೋಗೋ ಮಾರಾಯ. ನೀ ಶಿವಮೊಗ್ಗ, ನಾನು ಶಿವಮೊಗ್ಗ ಬೈ. ಹಂಗಾಗೈತದ. ಪಬ್ಜಿ ಒಂದ್ ಚಲೋ ಕೆಲಸ ಮಾಡಿತಿವ್ರು ಕೂಡಿ. ಎಲ್ಲ ಇಲ್ಲೇ ಲೆಫ್ಟ ರೈಟ್. ಸ್ಟ್ರೈಟ್ ಬೋಸಡಿಕೆ. ಹಾ ಹಾಕ ಅನ್ನಪೂರ್ಣೇಶ್ವರಿ. ಚಾ ಚಾ ಬಂದ್ರ ಕಡೆ ಅಷ್ಟೇ ನೋಡಿ. ಇಲ್ಲಿದೆ, ಇಲ್ಲಿ ಹೆಚ್ಚಾರ ಕಾರ್ಗೆ ಐತೆ. ಅದಕ್ಕೆ ಮತ್ತ ಬಂದ್ವಿ ಹೊರನಾಡು. ಹಾಯ್ ಹಲೋ ಹೊರನಾಡು. ಎಲ್ಲೈತೆ ಗುಡಿ ಎಲ್ಲೈತೆ ಗೊತ್ತಿಲ್ಲ. ಇಲ್ಲಿ ಬಂದು ಪಾರ್ಕಿಂಗ್ ಅವ್ರ ಗಾಡಿ ಎಲ್ಲ ಚಾರ. ಬಾಯ್ ಬಾಯ್ ಬಾಯ್, ಸಿಗೋಣ. ಬಾಯ್ 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 ಬಾಯ್. ಸಿಗೋಣ ಸಿಗೋಣ. ಬಾಯ್ ಬಾಯ್ ಬಾಯ್. ಬಾಯ್ಸ್ ದೇವ್ರ ಮನೆ ಹೊಂಟಾರ. ನಾವು ಎಲ್ಲಿ ಹೊಂಟಲ್ಲಿ? ಶೃಂಗೇರಿ. ಹೊಂಟಿದ್ದೇವೆ. ಸ್ಲೋ ಸ್ಪ್ಲಿಟ್ ನೌ. ಬಾಯ್ ಗಾಯ್ಸ್. ಚಾನಲ್ ಲಿಂಕ್ ಕಳಿಸೋಂಗ ಓಂಕಾರ ಮಾಣೆ ಸರ್ಚ್ ಮಾಡಿ ಒಣ್ಣೆದ ಬರ್ತದೆ. ಹಾಂ ಪೇಜ್ ಒಳಗೈತಿ. ಬಾಯ್ ಬಾಯ್. ಥ್ಯಾಂಕ್ ಯು. ಮತ್ತೇನು ಇಟ್ಕೊಂಡಿದ್ದನ? ನೋಡು ನಡಿ. ಮಿಡ್ಲೊಳಗೆ ಪ್ಲ್ಯಾನ್ ಚೇಂಜ್ ಆಯ್ತು. ಅವರ ಕಾರ್ ಒಳಗೆ ಬಂದವರೆಲ್ಲ ಬೆಂಗಳೂರು ಹೋಗ್ಬೇಕು. ಸೊ ಅವ್ರು ಈ ಕಡೆ ಸಕಲೇಶ್ವರದ ಕಡೆ ಹೊಂಟ್ರ. ನಾವೀಗ ಧಾರವಾಡ ಹೋಗ್ಬೇಕು. ಸೊ ನಾವು ಹಿಂಗೆ ಇಲ್ಲಿ ಹೋಗ್ತೀವಿ. ನಾವು ಯಾವುದದು ಶಾರದಾ ಪೀಠ ಶೃಂಗೇರಿ. ಅದು ನೋಡ್ಕೊಂಡು ನಾವು ನಾಳೆ
ಕಬಿ ಮನೆ ಮತ್ತು ಜೋಗ್ ಪಾಲ್ಸ್ ನೋಡ್ಬೇಕಂತ ಪ್ಲಾನ್ ಐತಿ. ಅದು ಗೊತ್ತಿಲ್ಲ ಏನಾಗ್ತದೇನೋ. ಇದೆಲ್ಲ ಪ್ಲಾನ್ ಎಲ್ಲ ನೋಡಿದ್ರೆ ಅದು ಡೌಟ್ ಒಳಗೈತೆ, ನೋಡ್ಬೇಕು ಏನೇನಾಗ್ತದೆ ಅಂತೇಳಿ. ಬಟ್ ಈಗ ಸದ್ಯಕ್ಕೆ ಅದ ಪ್ಲಾನ್ ಐತಿ, ನೋಡೋಣ ಅಂತ ಏನೇನಾಗ್ತದೆ. ಆ ರೋಡ್ ಹಿಂಗೆ ಇದ್ರೆ ಭಾಳ ಡೇಂಜರ್ ಇತ್ತು. ಮತ್ತೆ ಹೋಗೋ ರೋಡ್ ಚಲೋ ಸಿಗ್ಬೋದು ಮುಂದೆ. ಟೈಮ್ ಎಕ್ಸಾಕ್ಟ್ಲಿ 4:15 ಆಯ್ತು. ಇಲ್ಲಿಂದ ನಾವು ಶೃಂಗೇರಿಗೆ ಹೋಗಕ್ಕೆ ಒಂದು ಅಟ್ಲೀಸ್ಟ್ 1 hour ಆದ್ರೂ ಬೇಕನ್ಸುತ್ತೆ. ಫುಲ್ ಸ್ಟೀಪ್ ಐತೆ ರೋಡ್. ಇಂಥ ಬ್ಲೈಂಡ್ ಸ್ಪಾಟ್ ಒಳಗೆಲ್ಲ ಮಲಗಿರ್ತಾವ ಗೊತ್ತಾಗಲ್ಲ, ಸ್ಲೋ ಹೋಗ್ಬೇಕು. ಇಲ್ಲೊಂದು ಸಣ್ಣ ವಾಟರ್ ಫಾಲ್ ಐತಿ. ರೋಡ್ಸ್ ಎಲ್ಲ ಚಲೋ ಅದಾವ ಇಲ್ಲಿ, ಕ್ಲೀನ್, ಜಾಸ್ತಿ ಏನು ಪಾಟ್ ಹೋಲ್ಸೋದು ಇಲ್ಲ. ಆದರೆ ಕರ್ವಿ ರೋಡ್ ಮತ್ತು ವೆದರ್ ಸಹ ಕೂಲ್ ಐತಿ. ಅಲ್ಲೆಲ್ಲ ಹಿಂಗೆ ಕೂಲ್ ಮಾಡ್ಯಾರ. ಅದು ಎಕ್ಸ್ಟ್ರೀಮ್ ವಾಟರ್ ಬಂತಂದ್ರೆ ಮೇಲೆ ಕ್ರಾಸ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಹಿಂಗೆ ಡೌನ್ ಮಾಡ್ಯಾರ ಅದು. ಗಾಡಿ ಪವರ್ ಸಾಕಾಗತ್ತಿಲ್ಲ ಇಲ್ಲಿ. ಅವನ ಟ್ರಯಂಫ್ ಸ್ಪೀಡ್ 400 ಜಿ ಅಂತ ಹೊಂಟ ನಾವು. ಡಬಲ್ ಐತಿದ್ರಕೇನ ಅದ್ರ ಪವರ್. ಈ ಥರ ಇದು ಸಣ್ಣಗೆ ಹಳ್ಳ ಇರಬಾರ್ದು, ಇದು ಗ್ರೆವಲ್ ಕರು ಒಳಗೆಲ್ಲ ಸ್ಕಿಡ್ ಆಗುತ್ತೆ. ಸ್ವಲ್ಪ ಹಗರ್ ಹೋಗ್ಬೇಕು, ಟ್ರಾಕ್ಷನ್ ಸಿಗೋದಿಲ್ಲ ಕರೆಕ್ಟಾಗಿ, ಟೈರ್ ಸ್ವಲ್ಪ ಸ್ಕಿಡ್ ಆಗಿಬಿಡ್ಬೇಕು. ಓ ಮುಂದೆ ನೋಡ್ರಿ ವ್ಯೂ ಫುಲ್ ಓಪನ್ ಐತಿ. ಐ ಥಿಂಕ್ ಇದು ಭದ್ರಾ ರಿಸರ್ವ್ ಫಾರೆಸ್ಟ್ ರೇಂಜ್ ಒಳಗೆ ಬರ್ಬೋದೇನೋ. ಖರೆ ಫುಲ್ ಕೋಲ್ಡ್ ಐತಿ ಇಲ್ಲಿ. ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್. ಅಲ್ಲೇನೋ ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್ ಅಂತಿತ್ತಲ್ಲ. ಇಲ್ಲೊಂದೇನೋ ಕ್ಯಾತನಮಕ್ಕಿ ವ್ಯೂ ಪಾಯಿಂಟ್ ಅಂತ ಕಾಣ್ತ ನಮಗೆ. ನೋಡಕ್ ಹೊಂಟೇವಿ. ಇಲ್ಲಿ ನೋಡ್ರಿ ನಾನು ನಿಂತಿದ್ದು ಜೀಪ್. ಆದ್ರೆ ಏರ್ ಇಂಟೇಕ್ ನೋಡ್ರಿ ಎಲ್ಲ. ಸೊ ವಿಷಯ ಏನಂತಂದ್ರೆ ಅಲ್ಲಿ ಬಿಡಾತಿಲ್ಲ ಬೈಕ್, ಅದು ಬರೀ ಟ್ರೆಕ್ಕಿಂಗ್. ಮಳೆ ಆಯ್ಕಾರ ಇಲ್ಲಿ ವೆಹಿಕಲ್ ಬಂದ್ ಮಾಡ್ಯಾರಂತ. ನಡ್ಕೊಂಡು ಹೋಗ್ಬೋದು ಬೇಕಂದ್ರೆ ಇಲ್ಲಿಂದ ಕ್ಯಾತನಮಕ್ಕಿ ವ್ಯೂ ಪಾಯಿಂಟಿಗೆ. ಬಟ್ ಈಗ ದೂರ ಆಗುತ್ತದು, ಆಲ್ರೆಡಿ 4:30. ಸೊ ಈಗ ನಾವು ಹೋದ್ರು ಅಟ್ಲೀಸ್ಟ್ 2 hour ಆದ್ರೂ ವೆಹಿಕಲ್ಲಿಗೆ ಹೋಗಿ ಬರಕ್ಕೆ, ಯಾಕಂದ್ರೆ 2.5 kilometer ಐತೆ. ಸೊ ಅಲ್ಲಿ ಹೋಗಿ ಫೋಟೋ ಗೀಟ ತಗೊಂಡು ಸ್ವಲ್ಪ ನೋಡಿ ಕೂಡಿ ಬರೋದ್ರಾಗ ಟೈಮ್ ಆಗತ್ತೆ. ಕತ್ಲಾಗತ್ತೆ ನಾವು ಮುಂದೆ ಹೋಗಕ್ಕೆ. ಸ್ಟಿಲ್ ಶೃಂಗೇರಿ 35 kilometer ರಿಮೇನಿಂಗ್. ಓ ಶಿಟ್, ಮಳೆ ಬಂತ. ನಾ ಯಾವಾಗ ರೈಡ್ ಹೋಗ್ಬೇಕಂತ ಅನ್ಕೋತೀನಿ, ಫುಲ್ ಮಳೆ ಬರುತ್ತಪ್ಪ. ಹಾ ಕರೆಕ್ಟ್ ಐತಿ. ನಂದಿದ್ರೆ ಇದೊಂದು ಲೈಟ್ ಒಂದು ಹತ್ತಾದತ್ ಕಂಟಿನ್ಯೂ. ನೋಡಿಲಿ
ಅದ ಏನೋ ಆಗ್ಯದ ಅದಕ್ಕೆ ತೋರಿಸ್ಬೇಕದು. ಮಳೆ ಸ್ವಲ್ಪ ಜಾಸ್ತಿ ಆಗತ್ತ ಅನ್ಸ್ತದೆ. ರೋಡ್ ಮಾತ್ರ ಹೆವಿ ಐತಪ್ಪ ಇದು. ಮುಂದೆ ವ್ಯೂ ನೋಡ್ರಿ ಅಲ್ಲಿ. ಏನ್ ಡೇಂಜರ್ ವ್ಯೂಪ್ಪ ಇದು. ನೋಡಿಲ್ಲ ಡೌನ್ ಹಿಲ್. ಓ ಶೀಟ್ ಕ್ಯಾಮ್ರಾ ಒಳಗೆ ಇಡ್ಬೇಕೇನ್ ನಾವು. ಜೋರಾತ್ ಮಳಿ. ಮಳೆ ನಿಂತಿನ ಸಿಗೋಣಂತ. A few moments later. ಅಲ್ಲಿ ಮ್ಯಾಲ ಮಳಿ ಆಗೈತಿ, ಇಲ್ಲಿ ಕೆಳಗ್ ಮಳಿ ಇಲ್ಲ. ಸ್ವಲ್ಪ ಜಾಗದಲ್ಲಿ ಹೆವಿ ಮಳಿ ಆತಲ್ಲೇ, ಸ್ವಲ್ಪ ಜೋರ್ ಬಂತು. ರೋಡ್ ಮಾತ್ರ ಹೆವಿ ಮಸ್ತ್. ಒನ್ ಆಫ್ ದ ಬ್ಯೂಟಿಫುಲ್ ರೋಡ್ಸ್ ಇನ್ ಕರ್ನಾಟಕ. ಟ್ರೈ ಮಾಡ್ರಿ ಅದು ಒಳಗಿಂದ ಹೊರನಾಡಿಂದ ಶೃಂಗೇರಿ ಅಥವಾ ಶೃಂಗೇರಿಯಿಂದ ಹೊರನಾಡು ಹೋಗ್ಬೇಕಾದ್ರೆ. ಮಸ್ತ್ ರೋಡ್ ಐತಿ. ಎಂತ ವ್ಯೂ ಅಲ್ಲಿ ಮ್ಯಾಲಿಂದ. ಬಟ್ ಇದ ಹಂಗ ಡೇಂಜರ್ ಐತಿ ಸ್ವಲ್ಪ. ಹಿಂಗ್ ಇದು ಬಿದ್ದಿರ್ತದಲ್ಲ ಸ್ಯಾಂಡ್, ಅದೆಲ್ಲ ಫುಲ್ ಸ್ಕಿಡ್ ಆಗತೈತಿ ಗಾಡಿ. ನೋಡ್ರಿ ಎಲ್ಲ ಕರ್ವ್ ಒಳಗದ ಸ್ಯಾಂಡ್ ಇತ್ತಂದ್ರೆ ಹೆದರಿಕ್ ಬಂದ್ಬಿಡ್ತದ. ಏನು ಮಾಡಕ್ ಬರಲ್ಲ. ನಾ ಮಾತ್ರ ಸ್ಲೋ ಮಾಡಿಬಿಡ್ತೇನೆ ಫುಲ್. ನೆವರ್ ಟ್ರಸ್ಟ್ ಅ ಸ್ಯಾಂಡಿ ರೋಡ್. ಶೃಂಗೇರಿ ಅಲ್ಲ ಅದು. ಶೃಂಗೇರಿ ಸಣ್ಣ ರೋಡ್ ಅಂತ ಇಲ್ಲಿ ಹೋಗ್ಬೇಕು. ಹಿಂಗೆ ಹೋಗಂಬ. ಯಾಕ್ಯಾರ ಒಟ್ಟ ಶೃಂಗೇರಿ ಈ ಕಡೆ ಅಂತ ಹೇಳಿ ಅಲ್ಲೂ ಐತಿ. ಅದು ಟ್ರೈ ಮಾಡಿದ್ರೆ ಮಸ್ತ್ ಐತಿ ರೋಡ್. ಸಣ್ಣ ರೋಡ್ ಅದಾವ ಅಲ್ಲಲ್ಲಿ. ಎಲ್ಲ ಒಳಗೆ ಬಂದೇವ ಕಾಫಿ ತಗೊಂಡ್ರ ಒಳಗೆ. ಆಲ್ಮೋಸ್ಟ್ ನಿಯರ್ ಆದ್ವಿ ಶೃಂಗೇರಿಗೆ. ಏನೋ ಲ್ಯಾಂಡ್ ಸ್ಲೈಡ್ ಅಲ್ಲಿ ಆಗಿದೆ. ಕಾಣಿಸ್ತಿದೆ ಶ್ರೀ ಶಾರದಾಂಬೆಯ ಗೋಪುರ. ಹೆಲ್ಮೆಟ್ ಒಂದು ಶೃಂಗೇರಿ ಶಾರದಾ ಪೀಠ ಬಂದೀವಿ. ಜನ ಕಡಿಮೆ ಅದಾರ ಇಲ್ಲಿ. ಇದೇನಾ
ಕಲಾಮಂಟಪನ ಚಂದ್ರಶೇಖರ್ ಭಾರತೀಯ ಅದು ಆಚೆ ಕಡೆದು ಈ ಗುಂಡಿ ಇವ್ರು ಬಾರಿ ಹೌದಾ ಇವ್ರು ಬಾರಿ ನೋಡಿಲ್ಲ ರೆಡಿ ಹಂಗೆ ಬಂದಾರ ಆಗ ಟ್ಯಾಬ್ ಫೋಟೋ ತೆಗೆಸ್ಕೊಳ್ಳೋದು ಏನು ಪ್ರೇಮ ಬರತ್ಲಿದೆ ಈಗಲೇ ಪಾಪ ರೀಚ್ ಆದ್ವಿ ಇದೊಂದು ಲಾಡ್ಜ್ ಮಾಡ್ಯಾರ ₹700 ಅಂತ ಇಲ್ಲೆಲ್ಲ ಇಟ್ಟೇವಿ ಈಗ ಸದ್ಯಕ್ಕೆ ಸರಿ ಇಡ್ಬೇಕಿದೆ ಆಮೇಲೆ ಇದು ವಾಶ್ರೂಮ್ ಓಕೆ 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 ಗೀಝರ್ ಐತಿ ಇಷ್ಟೇ ಡೀಸೆಂಟ್ ಐತಿ ಸಣ್ಣದೈತಿ ಸಾಕು ₹700 ನಡಿತೈತಿ ಸೊ ಶೃಂಗೇರಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿದ್ದೀವಿ ರಾತ್ರಿ ಪ್ರಸಾದ ತೊಗೊಂಡು ಇಲ್ಲಿ ಬಂದೇವೆ ನಾವು ಬರುವಾಗ ಸ್ವಲ್ಪ ಅಲ್ಲಿ ಮಳೆ ಇತ್ತು ಸ್ವಲ್ಪ ವೇಟ್ ಮಾಡಿ ಆಮೇಲೆ ಬಂದು ಇಲ್ಲಿ ರೂಮ್ ಬುಕ್ ಮಾಡಿದ್ವಿ ಈಗೇನಿಲ್ಲ ಊಟ ಅಂತೂ ಆಗೈತಿ ಹೋಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತೆ ನೆಕ್ಸ್ಟ್ ನಾಳೆ ಹೇಳ್ತೇನೆ ಬಾಯ್